ತನ್ನ ಹಣ ಇದ್ದರೆ ಮಾತ್ರ ಸಂಬಂಧಗಳು ಉಳಿಯುತ್ತಾವ ಅಂಥೇಳಿ ಕಂಟೆಂಟ್. ಜೀವನದಲ್ಲಿ ಹಣ ಬಹಳ ಮುಖ್ಯ ಗೈಸ್. ಹೇಳಿ, ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು ಈಗಿನ ಕಾಲದಲ್ಲಿ ಬಹಳ ಅಂದರೆ ಬಹಳ ಮುಖ್ಯ ಗೈಸ್. ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, ಸಂಬಂಧಗಳು ಹಣಕ್ಕೆ ಬೆಲೆ ಕೊಡ್ತಾರೆ ಹೊರತು ನಿಮಗೆ ಕೊಡಲ್ಲ ಗೈಸ್, ನಿಮಗೆ ಕೊಡಲ್ಲ. ಯಾಕಪ್ಪ ಹಣಕ್ಕೆ ಬೆಲೆ ಐತೀಗ ಅಂತಂತಂದ್ರೆ, ಈಗ ಸಂಬಂಧ ಒಳಗೆ ಒಂದು ಪಾಯಿಂಟ್ ಬರುತ್ತೆ. ಸಂಬಂಧಗಳು ಹೆಂಗೆ ನೋಡ್ತಾರಂದ್ರೆ, ಈಗ ಸಂಬಂಧಿಕರು ಇರ್ತಾರಲ್ಲ, ಅವ್ರು ಹೆಂಗೆ ನೋಡ್ತಾರಪ್ಪ ನಿಮ್ಮನ್ನ ಅಂತಂದ್ರೆ, ಒಂದೊಂದು ರೀತಿಯಲ್ಲೂ ಅಬ್ಸರ್ವೇಷನ್ ಭಾಳ ಮಾಡ್ತಾರೆ. ದುಡ್ಡಿಲ್ಲ ಅಂದ್ರೆ ನಿನ್ನ ಯಾರು ನೋಡ್ತಾರ ಹೇಳ? ಪಾಯಿಂಟ್ ಅದ. ದುಡ್ಡಿಲ್ಲ ಅಂದ್ರೆ ನಿನಗೆ ಯಾರು ಬೆಲೆನ ಕೊಡೋದಿಲ್ಲ. ಒಂದೇ ಮಾತು, ದುಡ್ಡಿಲ್ಲ ಅಂದ್ರೆ ಯಾವ ಬೆಲೆನ ಕೊಡೋಂಗಿಲ್ಲ. ಒಂದೇ ಮಾತು. ಸೊ ಹಾಯ್, ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ. ಸೊ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಕಂಟೆಂಟ್ ಏನಂತಂದ್ರೆ, ಥಂಬ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ. ಏನು ಗೈಸ್, ಥಂಬ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ. ಏನಪ್ಪ ಕಂಟೆಂಟ್ ಇವತ್ತಿನ ಅಂತಂದ್ರೆ, ಥಂಬ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ಗೈಸ್. ಏನಪ್ಪ ಇವತ್ತಿನ ಕಂಟೆಂಟ್ ಅಂತಂದ್ರೆ, ಹಣ ಇದ್ದರೆ ಮಾತ್ರ ಸಂಬಂಧಗಳು ಉಳಿಯುತ್ತಾವ ಅಂಥೇಳಿ ಕಂಟೆಂಟ್. ದಟ್ಸ್ ನೀವು ಥಂಬ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ ಗೈಸ್. ಜೀವನದಲ್ಲಿ ಹಣ ಬಹಳ ಮುಖ್ಯ ಗೈಸ್. ಹೇಳಿ, ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು ಈಗಿನ ಕಾಲದಲ್ಲಿ ಬಹಳ ಅಂದರೆ ಬಹಳ ಮುಖ್ಯ ಗೈಸ್. ಸೊ ಅದಕ್ಕಾಗಿ ದುಡ್ಡು ಮಾಡಿರಿ ಗೈಸ್. ಫಸ್ಟ್ನೇ ಪಾಯಿಂಟ್ ಇದೆ, ದಟ್ಸ್ ಗುಡ್. ಇನ್ನೇನಪ್ಪ ಎರಡನೇ ಪಾಯಿಂಟಿಗೆ ಬರ್ಬೇಕಂತಂದ್ರೆ, ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, ಸಂಬಂಧಗಳು ಹಣಕ್ಕೆ ಬೆಲೆ ಕೊಡ್ತಾರೆ ಹೊರತು ನಿಮಗೆ ಕೊಡಲ್ಲ ಗೈಸ್, ನಿಮಗೆ ಕೊಡಲ್ಲ. ಅದಕ್ಕೆ ದುಡ್ಡು ಮಾಡಬೇಕು ಗೈಸ್. ದುಡ್ಡು ಇದ್ದರೆ ಬೆಲೆ ಜಾಸ್ತಿ ಗೈಸ್. ಯಾಕಪ್ಪ ಹಣಕ್ಕೆ ಬೆಲೆ ಐತೀಗ ಅಂತಂತಂದ್ರೆ, ಈಗ ಸಂಬಂಧ ಒಳಗೆ ಒಂದು ಪಾಯಿಂಟ್ ಬರುತ್ತೆ. ಸಂಬಂಧಗಳು ಹೆಂಗೆ ನೋಡ್ತಾರಂದ್ರೆ, ಈಗ ಸಂಬಂಧಿಕರು ಇರ್ತಾರಲ್ಲ, ಅವ್ರು ಹೆಂಗೆ ನೋಡ್ತಾರಪ್ಪ ನಿಮ್ಮನ್ನ ಅಂತಂದ್ರೆ, ಒಂದೊಂದು ರೀತಿಯಲ್ಲೂ ಅಬ್ಸರ್ವೇಷನ್ ಭಾಳ ಮಾಡ್ತಾರೆ. ಅದಕ್ಕಾಗಿ ಅಂದ್ರೆ, ನಿನ್ನ ಪ್ಯಾಂಟ್ ನೋಡಿನ, ನಿನ್ನ ಶರ್ಟ್ ನೋಡಿನ, ನಿಂದು ರೀತಿ ನಡೀತಿ ಎಲ್ಲವೂ ಕೂಡ ನೋಡ್ತಾರೆ. ಅದ್ರ ಸಂಬಂಧ ನೀ ಏನು ಮಾಡಬೇಕಪ್ಪ, ಅದ್ರ ಜೊತೆನೂ ಡಿಸಿಪ್ಲಿನ್ ಅಂತ ಅದ್ರ ಜೊತೆನೂ ಇರ್ಬೇಕು. ದುಡ್ಡು ಇರ್ಬೇಕು. ಹೆಂಗೆ ಇರಿ, ಏನೇ ಇರಿ ಗೈಸ್, ದುಡ್ಡು ಮಾಡಿಟ್ಕೊಂಡು ಮಾತ್ರ ಇರಿ. ದುನಿಯಾದಲ್ಲಿ ಭಾಳ ಅಂದ್ರೆ ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೆ ನಿನ್ನ ಯಾರು ನೋಡ್ತಾರ ಹೇಳ? ಪಾಯಿಂಟ್ ಅದ. ದುಡ್ಡಿಲ್ಲ ಅಂದ್ರೆ ನಿನ್ನ ಯಾರು ನೋಡ್ತಾರೆ ಹೇಳ? ಮರ್ಯಾದೆ ಕೊಡೋಂಗಿಲ್ಲ. ಒಂದು ನಾಯಿ ಸತಿ ಮೂಸ್ ನೋಡಿಲ್ಲ. ದುಡ್ಡು ಇಲ್ಲಿರ ಗೈಸ್, ದುಡ್ಡು ಇರ್ಬೇಕೀಗ. ದುಡ್ಡು ಮಾಡಿರಿ. ಅವನ ಹಣ ಇದ್ರೇ ಮಾತ್ರ ಸಂಬಂಧಗಳು ಉಳಿತಾವೆ. ಯಾಕಪ್ಪ ಪಾಯಿಂಟ್ ಇದೆ ಅಂತಂದ್ರೆ, ಸಂಬಂಧಿಕರಿರ್ತಾರಲ್ಲ, ಅವ್ರು ಬೆಲೆ ಕೊಡೋದಾಗ ದುಡ್ಡಿಗೆ ಕೊಡ್ತಾರೆ. ನಮಗೆಲ್ಲ, ನಮಗೆ ಬೆಲೆ ಇಲ್ಲ. ದುಡ್ಡಿಲ್ಲ ಅಂದ್ರೆ ನಿನಗೆ ಯಾರು ಬೆಲೆನ ಕೊಡೋದಿಲ್ಲ. ಒಂದೇ ಮಾತು, ದುಡ್ಡಿಲ್ಲ ಅಂದ್ರೆ ಯಾವ ಬೆಲೆನ ಕೊಡೋಂಗಿಲ್ಲ. ಒಂದೇ ಮಾತು. ಸೊ ದುಡ್ಡು ಐತೆ ಅಂತೇಳಿ ಭಾಳನು ಓವರ್ ಹೋಗ್ಬಾರ್ದು. ದುಡ್ಡು ಐತಿ, ದುಡ್ಡು ಬೇಡ ಅನ್ನೋಂಗಿಲ್ಲ. ದುಡ್ಡು ಮಾಡಿಕಾರ ಓವರ್ ಹೋಗ್ಬಾರ್ದು. ಒಂದು ಪಾಯಿಂಟ್ ಬರ್ತೈತಿ ಇದ್ರಾಗ, ಓವರ್ ಹೋಗ್ಬಾರ್ದು. ಸೊ ದುಡ್ಡು ಮಾತ್ರ ಮಾಡಬೇಕು. ದುಡ್ಡು ಐತೆ ಅಂತೇಳಿ ಓವರ್ ಹೋಗ್ಬಾರ್ದು, ಅದು ದುಡ್ಡು ಮಾಡಬೇಕು ಅಷ್ಟೇ. ಪಾಯಿಂಟ್ ಎರಡು ರೀತಿ ಒಳಗೆ ಬರ್ತಾವೆ. ಎರಡನ್ನೂ ಮೈಂಡಿಗೆ ಕೊಟ್ಟು ನೋಡಿಕೊಂಡು ವಿಚಾರ ಮಾಡಿ ಗೈಸ್. ಸೊ ನಾನು ಪಾಯಿಂಟ್ ಹೇಳ್ತಾ ಇರ್ತೀನಿ. ಸೊ ನೀವು ವಿಚಾರ ಮಾಡಿ ಅವನ್ನ ಹೇಗೆ ಅನ್ನಿಸ್ತಾವ ನೋಡ್ಕೊಳ್ಳಿ. ದಟ್ಸ್ ಗುಡ್. ಚಿಲ್ ಮಾಡ್ಕೊತ ಇರ್ಬೇಕು ಗೈಸ್. ಆದ್ರೆ ಅದ್ರ ಜೊತೆನ ದುಡ್ಡು ಮಾಡ್ಬೇಕು ಗೈಸ್. ಬರೀ ಚಿಲ್ ಮಾಡೀನಿ, ಮಜಾ ಮಾಡೀನಿ ಅದು ನಡೆಯೋದಿಲ್ಲ. ಎಷ್ಟು ದಿನ ನಡೀತೈತೆ ಅದು? ನಿನ್ನ ಹತ್ರ ಎಷ್ಟು ದುಡ್ಡು ಐತಿ ಅಷ್ಟು ನಡೀತಿ. ಚಿಲ್ ಮಾಡು, ಮಜಾ ಮಾಡಬೇಕು. ಆದ್ರೆ ಅದ್ರ ಜೊತೆನೂ ಪ್ಲಸ್ ನಂದು ಅರ್ನಿಂಗ್ಸ್ ಅಂತ ಇರಬೇಕು. ಪ್ಲಸ್ ನಿಂದು ಏನಿರ್ಬೇಕು, ಅರ್ನಿಂಗ್ಸ್ ಸ್ಟಾರ್ಟ್ ಇರ್ಬೇಕು. ಅವಾಗ ನೀ ಚಿಲ್ಲರ ಮಾಡು, ಏನಾರ ಮಾಡು, ಮಜಾ ಮಾಡು, ನಡೆಯುತ್ತಾ. ಆದ್ರೆ ಪ್ಲಸ್ ಸೈಡ್ನಿಂದ ಇನ್ಕಮ್ ಸ್ಟಾರ್ಟ್ ಇರಬೇಕು.
ಯಾಕೆ ಇನ್ಕಮ್ ಇದ್ದರೆ ಬೆಲೆ ಇಲ್ಲ. ಪಾಯಿಂಟ್ ಬರ್ತಾವೆ, ಪಾಯಿಂಟ್ಗಳು ನೋಡ್ಕೊಂತ ಹೋಗ್ರಿ, ವಿಚಾರ ಮಾಡ್ಕೊಂತ ಹೋಗ್ರಿ. ನಾನು ಪಾಯಿಂಟ್ ಇಟ್ಟು ಹೊಡ್ತಿರ್ತೇನೆ, ಅಂದರೆ ಹೇಳ್ತಿರ್ತೇನೆ. ಸ್ವಲ್ಪ ನೀವು ವಿಚಾರ ಮಾಡಿ ಕೇಳಿಸ್ಕೊಡ್ರಿ, ತಿಳ್ಕೊಡ್ರಿ. ದಟ್ಸ್ ಗುಡ್ ಗೈಸ್. ಸಂಬಂಧಗಳು ಹೆಂಗಪ್ಪ ಅಂತಂದ್ರೆ, ಈಗ ನೀ ಮನೆ ಮುಂದೆ ಒಂದು ಕಾರ್ ತಂದಿಸಿನ, ಒಂದು ಬೈಕ್ ತಂದಿಸಿನ ಅಂತಂದ್ರೆ ಅವಾಗ ನಿನಗೆ ಬೆಲೆ ಕೊಡ್ತಾರೆ ಅವ್ರು. ಅಂದ್ರೆ ನಿನಗೆ ಬೈಕಿನ ವ್ಯಾಲ್ಯೂ ನಿನಗೆ ಎರಡು ಸಮ ಆಗ್ಬಿಡ್ತಾವೆ. ಅವಾಗ ಹೆಂಗಪ್ಪ ಅಂತಂದ್ರೆ ಬೈಕ ನಿನಗೆ ಒಂದು ಅಳ್ದು ಬಿಡ್ತಾರೆ ಅವ್ರು. ಅದಕ್ಕೆ ಈಗ ಬೈಕಿಗೆ ಎಷ್ಟು ವ್ಯಾಲ್ಯೂ ಐತಪ್ಪ, ಅದಕ್ಕೆ ಬೆಲೆ, ದುಡ್ಡಿನ ಬೆಲೆ ಐತೆ. ಹಂಗೆ ನಿನ್ನ ಕಡೆ ದುಡ್ಡಿದ್ರೆ ನಿನಗೂ ಬೆಲೆ ಸಿಗ್ತೈತಿ. ದುಡ್ಡಿಲ್ಲ ಅಂದ್ರೆ ಯಾವ ಕೊಡಂಗಿಲ್ಲ ರೀ ಬೆಲೆ. ಈಗ ದುಡ್ಡು ಮಾಡಿರಿ ಅದಕ್ಕೆ ಅಷ್ಟೇ. ದುಡ್ಡಿಲ್ಲ ಅಂದ್ರೆ ನಿನ್ಗೆ ಎಷ್ಟು ಬೆಲೆ. ದುಡ್ಡು ಈಸ್ ಎವ್ರಿಥಿಂಗ್ ಪ್ರಾಬ್ಲಮ್ ಸಾಲ್ವ್ ಅಂತಾರಲ್ಲ, ಅದಕ್ಕೆ ದಟ್ಸ್ ಗುಡ್. ದುಡ್ಡು ಮಾಡಿರಿ, ಭಾಳ ಸಂಬಂಧಗಳು ಉಳಿತಾವ. ಇಲ್ಲಾಂದ್ರೆ ದುಡ್ಡಿಲ್ಲಂದ್ರೆ ಎದಕ್ಕೆ ಹೊಕ್ಕವ, ಬಿಟ್ಟು ಹೊಕ್ಕಾರ. ಏನಪ್ಪ ಸಂಬಂಧಗಳು ಉಳಿಬೇಕಪ್ಪ ಅಂತಂದ್ರೆ ದುಡ್ಡು ಮಾಡ್ಬೇಕು. ಸಂಬಂಧ ಉಳಿಬೇಕಂತೇಳಿ ದುಡ್ಡು ಮಾಡಬೇಡ್ರಿ, ದುಡ್ಡು ಮಾಡ್ಬೇಕಂತೇಳಿ ದುಡ್ಡು ಮಾಡಿರಿ. ಸಂಬಂಧ ಉಳಿತಾವೋ ಬಿಡ್ತಾವೋ ನೆಕ್ಸ್ಟ್ ವೇ ಅದು ನಮಗೆ ಸಂಬಂಧ ಇಲ್ಲ. ಫಸ್ಟ್ ನಾವು ದುಡ್ಡು ಮಾಡೋ ಕಡೆ ಗಮನ ಕೊಡಬೇಕು. ಮೇನ್ ಹಿಡಿದು ಮ್ಯಾಟರ್ ಇಲ್ಲೇ ಗೈಸ್. ಈಗ ದುಡ್ಡಿದ್ರೇ ಬೆಲೆ ಜಾಸ್ತಿ. ಅದಕ್ಕೆ ಹೇಳ್ತಾ ಇರೋದು, ಸಂಬಂಧಿಕರು ಎಲ್ಲ ಆಲುವರ್ ಸಂಬಂಧಗಳು ಉಳಿಬೇಕಂತಂದ್ರೆ ದುಡ್ಡು ಮಾಡಿರಿ. ದುಡ್ಡು ಮಾಡಿದ ಮೇಲೆ ನಿಮಗೆ ಬೆಲೆ ಹೆಂಗೆ ಕೊಡ್ತಾರೆ ಅವಾಗ ನೀವು ನೋಡಿರಿ. ಈಗ ಸಿಂಪಲ್ಲಾಗಿ ಒಂದು ವೇ ಹೇಳ್ತೇನೆ ನೋಡಿ. ಕೇಳ್ಕೊಳ್ಳಿ. ಈಗ ನಿನ್ನಿಂದ ನಿನ್ನಿಂದ ಜನರಿಗೆ ಲಾಭ ಇದ್ದರೆ ಮಾತ್ರ ನಿನಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ನಿನಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಸಪೋರ್ಟ್ ಮಾಡೋದು ಒಂದೇ ದುಡ್ಡು. ಈಗಿನ ದುನಿಯಾದಾಗ ನಿನಗೆ ಸಪೋರ್ಟ್ ಮಾಡೋದು ಒಂದೇ ದುಡ್ಡು. ನಿನ್ನ ಸಪೋರ್ಟ್ ಇದ್ದರೆ ಎಲ್ಲರೂ ನಿನ್ನ ಹತ್ರ ಬಂದು ಕುಣಿದಾಡ್ತಾರೆ. ತಿಳ್ಕೊಬೇಕು. ರಿಯಾಲಿಟಿ ತಿಳ್ಕೊಬೇಕಪ್ಪ ಅಂದ್ರೆ ಬರ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ದಿನ ವಿಡಿಯೋ ಬರ್ತಾವೆ, ದಿನ ನೋಡ್ಕೊತ ಹೋಗಿ. ರಿಯಾಲಿಟಿ ಒಂದು ತಿಳ್ಕೊತ ಹೋಗಿ. ದಟ್ಸ್ ಗುಡ್ ಗೈಸ್. ನಾನು ಥಿಂಕ್ ಮಾಡ್ತೀನಿ, ಅವ್ರ ರೀತಿ ಥಿಂಕ್ ಮಾಡ್ತೀನಪ್ಪ ಅಂತಂದ್ರೆ ದಟ್ಸ್ ನಿಮ್ಗೆ ಅರ್ಥ ಆಗಿರ್ಬೇಕು. ನಾನು ಹೇಳೋ ರೀತಿ ನಿಮ್ಗೆ ಅರ್ಥ ಆಗಿರ್ಬೇಕು. ಹಂಗೆ ಹೇಳತ್ತೀನಿ ನಾನು. ತಿಳ್ಕೋರ ಮೈಂಡ್ ತಿಳ್ಕೊಳ್ಳಿ. ರಿಯಲ್ ಮೈಂಡ್ ಇದ್ದವ್ರು ಮಾತು ತಿಳ್ಕೊತಾರೆ. ಅದು ಅಂಥವ್ರಿಗೆ ಗೊತ್ತಿರ್ಬೇಕು ರಿಯಾಲಿಟಿ ಹೆಂಗೈತಪ್ಪ ಈಗಿನಂತ ಗೊತ್ತಿದ್ರೆ ಪಟ್ಟ ಶಾರ್ಟ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸಿದೆ. ಸೊ ದುಡ್ಡು ಮಾಡಿರಿ. ದುಡ್ಡು ಮಾಡಲಿಲ್ಲ ಅಂದ್ರೆ ನಮಗೆ ಬೆಲೆ ಜಾಸ್ತಿ ಸಿಗೋಲ್ಲ. ಯಾಕಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಹೆಂಗೆ ಸಿಗ್ತೈತಿ ಹೇಳ ನೀನು? ದುಡ್ಡಿಲ್ಲ ಅಂದ್ರೆ ಬೆಲೆ ಹೆಂಗೆ ಸಿಗ್ತೈತಿ? ಈಗ ನೀ ಯಾವುದೇ ಒಂದು ಕೆಲ್ಸಕ್ಕೆ ಹೊಂಟಿ ಅಂದ್ರೆ, ಈಗ ನಾನೇ ಪ್ಲಸ್ ನಮ್ದು ತಗೋರಿ. ನಾ ಒಂದು ಕೆಲ್ಸಕ್ಕೆ ಬರತ್ತೀನಿ. ಈಗ ಕೆಲ್ಸಕ್ಕೆ ನೀವು ನೋಡ್ತಿರ್ಬಿಟ್ಟು ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ಯಾವ್ದು ಹೊಂಟಾನಂತೇಳಿ ನಿಮ್ಗೆ ಗೊತ್ತು. ದಟ್ಸ್ ಈಗ ನಾನು ಕೆಲ್ಸಕ್ಕೆ ಬರತ್ತೀನಪ್ಪ ಅಂತಂದ್ರೆ ಈಗ ಮನ್ಯಾಗ ಒಂದು ನಮಗೆ ಬೆಲೆ ಕೊಡ್ತಾರೆ. ಅಂದ್ರೆ ನಿನ್ನಿಂದ ಲಾಭ ಇದ್ರೆ ಮಾತ್ರ ಬೆಲೆ ಇನ್ನೊಬ್ರಿಗೆ. ಇನ್ನೊಬ್ರಿಗೆ ನಿನ್ನಿಂದ ಲಾಭ ಇರ್ಬೇಕು. ಇಲ್ಲಪ್ಪ ಅಂತಂದ್ರೆ ನಿನ್ನ ಬೆಲೆ ಇಲ್ಲ. ಬೆಲೆ ಯಾವಾಗ ಬರ್ತೈತೆ ಅಂದ್ರೆ ನಿನ್ನಿಂದ ಲಾಭ ಇದ್ದಾಗ ಬರ್ತೈತಿ ಅಷ್ಟೇ. ಪಾಯಿಂಟ್ ಇಷ್ಟೇ. ಹಣ ಇದ್ದರೆ ಮಾತ್ರ ಸಂಬಂಧಗಳು ಉಳಿತಾವೆ. ಇಷ್ಟೇ. ದುಡ್ಡು ಮಾಡಿ ಉಳಿತಾವೆ. ಯಾಕೆ ಉಳಿಯಲ್ಲ ನೋಡೋಣ. ನಿನಗೆ ಬೆಲೆಯನ್ನು ಕೊಂಡುಕೊಳ್ಳೋ ಅಷ್ಟು ದುಡ್ಡು ಮಾಡ್ಬೇಕು. ನೀ ಬೆಲೆ ಕೊಂಡುಕೊಳ್ಬೇಕು. ನೀ ಹಂಗೆ ದುಡ್ಡು ಮಾಡ್ಬೇಕು. ಬೆಲೆ ಕೊಂಡ ತೀರ್ಬೇಕು. ಹಂಗೆ ಮಾಡಲೇಬೇಕು. ದುಡ್ಡು ಮಾಡಲೇಬೇಕು. ದುಡ್ಡು ಮಾಡಿದ್ರೆ ನಿನಗೆ ಸಂಬಂಧಗಳು ನಿನಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ. ಮ್ಯಾಲ್ಸ್ ಎಲ್ಲರೂ ನಿನಗೆ ಬೆಲೆ ಕೊಡ್ತಾರೆ. ದುಡ್ಡು ಮಾಡಿದ್ರೆ ಮಾತ್ರ ಬೆಲೆ ಆಟೋಮೆಟಿಕ್ ಬರುತ್ತೆ. ದುಡ್ಡು ಮಾಡಿರಿ ನೋಡೋಣ ಅವಾಗ ಬೆಲೆ ಹೆಂಗೆ ಬರೋಲ್ಲ ಅಂತ ಅಷ್ಟೇ. ಪೀಸಾಗಿ ಹೇಳ್ತಾ ಇದ್ದೀನಿ. ಪೀಸಾಗಿ ಕೇಳ್ಕೊತಾ ಇರಿ. ಪೀಸಾಗಿ ರಿಯಾಲಿಟಿ ಬ್ಲಾಗ್ಸ್ ದಿನ ಬರ್ತಾವೆ. ದಟ್ಸ್ ಅಷ್ಟೇ ನಾನು ಹೇಳೋದು. ಜಾಸ್ತಿ ಏನು ತಲೆ ಕೆಡ್ಸಲ್ಲ ಅಷ್ಟೇ. ಜಾಸ್ತಿ ಏನು ಹೇಳೋಲ್ಲ ನಾನು. ಜಾಸ್ತಿ ಲೆಂದಿನ ಹೇಳೋಕ್ಕಲ್ಲ. ಜಾಸ್ತಿ ಸಿಂಪಲ್ ಪಾಯಿಂಟ್ಗಳು ಮುಗಿಸ್ಬಿಡ್ತೀನಿ ಅಷ್ಟೇ. ಓಕೆ ಗೈಸ್. ಓಕೆ ಗೈಸ್. ಸಿಂಪಲ್ಲಾಗಿ ಹೇಳಿದ್ದೀನಿ. ಸಿಂಪಲ್ಲಾಗಿ ಮುಗಿಸಿದ್ದೀನಿ. ದಟ್ಸ್ ಇವತ್ತಿನ ರಿಯಾಲಿಟಿ ಬಗ್ಗೆ. ಹಣ ಇದ್ದರೆ ಮಾತ್ರ ಸಂಬಂಧಗಳು ಉಳಿತಾವ ಅಂಥೇಳಿ ಕಂಟೆಂಟ್ ಇತ್ತು. ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದ್ರಾಗ ಏನಿಲ್ಲ. ಈಗಿನ ರಿಯಾಲಿಟಿ ಒಳಗೆ ಎಲ್ಲರೂ ಆಲ್ಮೋಸ್ಟ್ ಗೊತ್ತು. ದಟ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಸಿಂಪಲ್ಲಾಗಿ ಅಷ್ಟೇ ಹೇಳಿದ್ದೀನಿ. ಜಾಸ್ತಿ ತಲೆ ಕೊರೆಯೋದಕ್ಕೂ ಹೋಗೋದಿಲ್ಲ ನಾನು. ಅಷ್ಟೇ ಸಿಂಪಲ್.
ಬ್ಲಾಗ್ ಮುಗಿಸೋಣ. ಸೊ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಅವ್ರಿಗೆ ಕಮೆಂಟ್ ಮಾಡಿ, ಏನಪ್ಪ ನಿಮಗೆ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ನೋಡೋಣ ಆವಾಗ, ಮತ್ತೆ ಬರೋಣ ಆವಾಗ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ನೋಡಿ, ವಿಡಿಯೋಸ್ ಶೇರ್ ಮಾಡಿ, ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೇನ್ ಗೈಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿಟ್ಕೊಳ್ಳಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.